ಹಾಗೆಲ್ಲ ಮಾಡಿದ್ನ ನೆನ್ಸ್ಕೊಂಡ್ರೆ ಅವ್ರು ಅದನ್ನೆಲ್ಲ ನಿಮ್ಗೋಸ್ಕರನೇ ಮಾಡಿದ್ದು. ಪುಟ್ ಮೇಡಮ್, ನನ್ನ ದುರ್ಗಾಪುರದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದು ಅಂಬಿಕಾ ಅವರೇ. ಫ್ಯಾಕ್ಟ್ರಿ ಕರ್ಕೊಂಡ್ ಬಂದಿದ್ದು, ಅಲ್ಲಿ ನನಗ್ ಸಹಾಯ ಮಾಡಿದ್ದು, ಅಲ್ಲಿಂದ ಈ ಮನೆಗ್ ಕರ್ಕೊಂಡ್ ಬಂದಿದ್ದು ಅವ್ರೆ. ಇದನ್ನೆಲ್ಲ ಅವ್ರು ಮಾಡಿದ್ದು ನಿನಗೋಸ್ಕರನೇ. ನಿನಗೇನ್ ಇಷ್ಟ ಇಲ್ಲ, ನಿನ್ನ ಹೇಗ್ ನಗಸ್ಬೇಕು, ನಿಮ್ಗೆ ಹುಷಾರಿಲ್ದಾಗ ನಿನ್ನ ಹೇಗ್ ನೋಡ್ಕೋಬೇಕು, ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಿಮ್ಮಮ್ಮನೇ. ನಿನಗೆ ಅಕ್ರೆ, ಪ್ರೀತಿ, ಕಾಳಜಿ ಇದೆಲ್ಲ ಸಿಗ್ಬೇಕು ಅನ್ನೋದೇ ಅವ್ರ ಆಸೆ ಆಗಿತ್ತು. ಅಮ್ಮನ ಪ್ರೀತಿಗೆ ಕೊನೆನೇ ಇಲ್ಲ ಅಂತ ಅವರೇ ನನಗೆ ಅರ್ಥ ಮಾಡಿಸಿದ್ರು. ಸೂರ್ಯ ಚಂದ್ರ ಇರೋವರ್ಗುನು ಅಮ್ಮನ ಪ್ರೀತಿ ಶಾಶ್ವತ ಅಂತ ಮನದಟ್ಟು ಮಾಡಿಸಿದ್ರು. ಮೇಡಮ್, ಆ ಸಾವಿಗುನು ಅಮ್ಮ ಮಗುನ ದೂರ ಮಾಡೋ ಶಕ್ತಿ ಇಲ್ಲ. ನಿಮ್ಮಮ್ಮ ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಿನಗವ್ರು ಕಾಣದೇ ಇದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಾರೆ. ಅವ್ರು ನಿನಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಅವ್ರಿಲ್ಲ ಅಂತ ನೀನು ಅನ್ಕೋಬೇಡ. ಅವ್ರು ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾರೆ. ಪುಟ್ ಮೇಡಮ್, ಪುಟ್ ಮೇಡಮ್, ಅಮ್ಮ ನೀನ್ ಇಲ್ಲೇ ಇದ್ಯಾ? ನಾನು ನಿಂಗೆ ಕಾಣಿಸ್ತಿದ್ದೀನಾ? ಹೂ ಪುಟ, ನನಗ್ ನೀನ್ ಕಾಣಿಸ್ತಿದ್ಯಾ? ಹೇಳಮ್ಮ, ನೀನ್ ಇಲ್ಲೇ ಇದ್ಯಾ? ನೀನ್ ನಂಗೆ ಯಾಕೆ ಕಾಣಿಸ್ಕೊಳ್ಳಲ್ಲ? ನಮ್ ಬ್ಯಾಡ್ ಗರ್ಲ್. ಖಂಡಿತ ಇಲ್ಲ ಪುಟ್ಟಿ, ನೀನು ವರ್ಲ್ಡ್ಸ್ ಬೆಸ್ಟ್ ಗರ್ಲ್. ನೀನ್ ಯಾಕಮ್ಮನ ಬಿಟ್ಟೋದೆ? ನೀನ್ ನಂಗೆ ಒಂದ್ ಮಾತು ಹೇಳಿಲ್ಲ. ಯಾವಾಗಾದ್ರೂ ನೀನ್ ಶಾಪಿಂಗ್ ಹೋದಾಗ, ಆಫೀಸಿಗೆ ಹೋದಾಗ ನಂಗೊಂದ್ ಮಾತು ಹೇಳ್ಬಿಟ್ಟು ಹೋಗ್ತಿದ್ದೆ. ದೇವ್ರ ಹತ್ರ ಹೋಗುವಾಗ ಯಾಕಮ್ಮ ನೀನ್ ಒಂದು ಮಾತು ಹೇಳಿಲ್ಲ? ಒಂದ್ಸಲ ಬಾ ಅಮ್ಮ, ನೀನನ್ನ ಹಾಗೆ ಮಾಡ್ಕೋಬೇಕು, ನನ್ನ ಪುಟ್ಟ ಅಂತ ಕರಿಬೇಕು, ನನಗೆ ಊಟ ತಿನ್ನಿಸ್ಬೇಕು, ನಂಗೆ ಲಾಲಿ ಹಾಡು ಹೇಳ್ಬೇಕು, ನಿನ್ ಮಡಿಲಲ್ಲಿ ಮಲ್ಕೋಬೇಕು ಅಂತ ನಂಗೆ ಎಷ್ಟು ಆಸೆ ಆಗ್ತದೆ ಗೊತ್ತಾ ಅಮ್ಮ? ಪ್ಲೀಸ್ ಅಮ್ಮ, ನನಗೆ ತೊಂದರೆ ಕೊಡಲ್ಲ. ಬಾ ಅಮ್ಮ, ಒಂದ್ಸಲ ಹಗ್ ಮಾಡ್ಕೋ, ನನ್ನ ಎತ್ಕೋ. ಪ್ಲೀಸ್ ಅಮ್ಮ. ಅಮ್ಮ ಬೇಕು. ಅಮ್ಮ ಬೇಕು. ಅಳ್ಬೇಡ ಪುಟ್ಬೇಡ, ನನಗೆ ಸಂಕಟ ಆಗುತ್ತೆ. ದುರ್ಗಾ, ಯಾಕೆ ಬಾಸು
ನನ್ನ ಯಾಕೆ ಈ ಥರ ಹೇಳ್ಕೊಂಬಂದ್ರಿ? ದಿಸ್ ಇಸ್ ಟೂ ಮಚ್ ದುರ್ಗಾ. ಎಷ್ಟು ಸಲ ಹೇಳ್ಬೇಕು ನಿನಗೆ ನಿನ್ ಲಿಮಿಟ್ ಅಲ್ಲಿ ನೀನು ಇರು ಅಂತ? ಏನಾಯ್ತು ಬಾಸು? ಏನಾಯ್ತಾ? ಹಿತ ಹತ್ರ ಅಂಬಿಕಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೆ? ಅಲ್ಲ, ಆ ಪುಟ್ ಮಗು ಹತ್ರ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಯಾಕೆ ಹಾಗೆ ಮಾತಾಡ್ದೆ? ಅಲ್ಲ ಬಾಸು, ನಾನಂತದ್ದೇನ್ ಹೇಳ್ದೆ? ನಾನು ಹೇಳಿದ್ರೆ ದುರ್ಗಾ, ತಪ್ಪೇನ್? ನಿನಗೆ ಹೇಗ್ ಬೇಕೋ ಆ ಕತೆ ಕಟ್ಕೊಂಡು ನಿನ್ ಏನ್ ಬೇಕಾದ್ರೂ ಮಾಡು. ಇಡೀ ಪ್ರಪಂಚಕ್ಕೆ ಅದನ್ನ ಹೇಳು, ಐ ಡೋಂಟ್ ಕೇರ್. ಆದ್ರೆ ನನ್ನ ಮಗಳ ಹತ್ರ ನಿನ್ನ ಸುಳ್ಳು ಕತೆನ ಹೇಳೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಪಾಪ, ತಾಯಿ ಕಳ್ಕೊಂಡಿರೋ ಮಗು ಮನ್ಸು ಎಷ್ಟು ಸೂಕ್ಷ್ಮ ಅಂತ ನಿನಗೆ ಗೊತ್ತಾಗಲ್ವಾ? ಅಷ್ಟೊಂದು ಇನ್ಸೆನ್ಸಿಟಿವ್ ನೀನು? ನಿನಗೇನು ಅನ್ಸದೇ ಇಲ್ವಾ ದುರ್ಗಾ? ಅಲ್ಲ ಬಾಸು, ಅವಳು ಅವ್ರ ಅಮ್ಮನ್ನ ತುಂಬಾ ನೆನಪಿಸ್ಕೋತಿದ್ಲು. ಅವಳೇ ಅವ್ರ ಅಮ್ಮನ ಬಗ್ಗೆ ನನ್ನ ಹತ್ರ ಕೇಳಿದ್ದು. ಅದಕ್ಕೆ ನಾನು ಅದಕ್ಕೆ ಅವಳಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ನಿನ್ ಮನ್ಸಿಗೆ ಬಂದಂಗೆ ಕತೆ ಕಟ್ಬೇಡ ಅಂತನಾ? ಅವಳು ಹೇಗೆ ಅಳ್ತಾ ಇದ್ಲು ನೋಡ್ದ್ಯಾ? ನನ್ನ ಮಗಳು ಹಾಗೆ ಅಳೋದನ್ನ ನನಗೆ ನೋಡೋದಕ್ಕೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಹೋಗ್ಲಿ, ಅಳ್ತಾ ಇದ್ದಾಳಲ್ಲ, ಸಮಾಧಾನ ಮಾಡೋಣ ಅಂತಂದ್ರೆ ಅವಳು ನನ್ನ ಹತ್ರನೇ ಸೇರ್ಸಲ್ವಲ್ಲ. ನೋಡು, ಅಂಬಿಕಾ ಬಗ್ಗೆ ನೀನು ಮಾತಾಡೋದು ನನಗಿಷ್ಟ ಆಗಲ್ಲ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್ ಅಂತ ಅನ್ಕೋ. ಇನ್ ಮುಂದೆ ನಿನ್ನ ಅಂಬಿಕಾ ವಿಷಯದಲ್ಲಿ ಏನಾದ್ರೂ ಮೂಗ್ ತೋರಿಸಿದ್ರೆ ನಾನು ಮನೆಯಿಂದ ಆಚೆ ಹಾಕ್ತೀನಿ. ಅದ್ ಯಾರು ಬೇಕಾದ್ರೂ ಬರಲಿ, ಯಾರು ಬೇಕಾದ್ರೂ ಸಪೋರ್ಟ್ ಮಾಡಲಿ, ಐ ಡೋಂಟ್ ಕೇರ್. ನಿನಗೆ ಈ ಮನೆ ಜಾಗ ಇರಲ್ಲ. Be careful.